ಜೋಪಾನ ಜಗದೀಶ ಮತ್ತು ಹಕ್ಕಿಯ ಸ್ನೇಹ. ಒಮ್ಮೆ ಪ್ರಾಚೀನ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಜೋಪಾನ ಜಗದೀಶ ಎಂಬುವ ಹುಡುಗನಿದ್ದ. ಅವನು ಆಜೀವನ ತನ್ನ ಕೆಲಸವನ್ನು ಜೋಪಾನವಾಗಿ ಮಾಡುತ್ತಿದ್ದ, ಆದರೆ ಕೇವಲ ಕೆಲಸದ ಹುಚ್ಚು ಹಿಡಿದುಬಿಟ್ಟಿದ್ದ. ಅವನಿಗೆ ತಾನು ಯಾವುದಕ್ಕೂ ಬೇಕಾದಷ್ಟು ಸಂತೋಷವನ್ನು ಕಳೆದುಕೊಂಡಿದ್ದನೇನೋ ಎಂಬ ಭಾವನೆ ಏನೂ ಇರಲಿಲ್ಲ. ಒಂದು ದಿನ ಬಂಡೆಯಲ್ಲಿ ಕೂತು ತಿನ್ನುತ್ತಿದ್ದಾಗ ಒಂದು ಪುಟ್ಟ ಹಕ್ಕಿ ಬಂದು ಅವನಿಗೆ ಮಾತನಾಡಿತು. ಏನು ಜಗದೀಶ, ನಿನ್ನ ಜೀವನದಲ್ಲಿ ಹಾಸ್ಯವೂ ಇಲ್ಲ, ಸಂತೋಷವೂ ಇಲ್ಲ. ಜಗದೀಶ ತಕ್ಷಣ ದಂಗಾದ. ನೀವು ಹಕ್ಕಿ, ಇಂತಹ ಮಾತಾಡುತ್ತೀರಾ? ನನಗೆ ಸಮಯವೇ ಇಲ್ಲ. ನನ್ನ ಜೀವನದಲ್ಲಿ ಕಷ್ಟ, ಕೆಲಸಗಳಷ್ಟೇ ತುಂಬಿರುತ್ತವೆ. ಹಕ್ಕಿ ನಗುತ್ತಲಾ ಹೇಳಿತು. ನಿನ್ನೊಳಗೊಮ್ಮೆ ಆಸೆ ಮೂಡಿಸು, ಸಂತೋಷದ ಕಡೆ ನೋಡಲು ಬಯಸು, ಅದೆಷ್ಟು ಕೆಲಸದಲ್ಲಿದ್ದರೂ ನಿನ್ನಲ್ಲಿ ಸಂತೋಷ ಸಿಗುತ್ತದೆ. ಹೀಗೆ ಹಕ್ಕಿ ಜಗದೀಶನ ಜೊತೆ ದಿನವೂ ಕಾಲಕಳೆಯುತ್ತಾ ಅವನಿಗೆ ಜೀವನದ ನಿಜವಾದ ಮೌಲ್ಯವನ್ನು ಬೋಧಿಸಿತು. ಕೆಲವೇ ದಿನಗಳಲ್ಲಿ ಜಗದೀಶ ತನ್ನ ಕೆಲಸವನ್ನು ಚಟುವಟಿಕೆಯೊಂದಿಗೆ ಮಾಡುತ್ತಿದ್ದರೂ, ಜೀವನದಲ್ಲಿ ಒಂದಷ್ಟು ಸಮಯ ಖುಷಿಯಿಂದ ಕಳೆಯಲು ಪ್ರಾರಂಭಿಸಿದ. ಅವನ ಈ ಹೊಸ ಬದುಕು ಹಸಿರಾಯಿತು, ಮುದ್ದಾದ ಕನಸುಗಳು ಹರಿಯಿತು, ಹಕ್ಕಿಯ ಸ್ನೇಹದಲ್ಲಿ ತನ್ನ ಸಂತೋಷವನ್ನು ಕಂಡುಕೊಂಡನು.